ನೀವು ನಂಬುವುದಕ್ಕೆ ಸಾಧ್ಯವಾ? ಮಾರ್ಚ್ 2026 ಅದ್ಭುತಗಳನ್ನ ಕಾಣುವ ತಿಂಗಳಾಗಿದೆ. ಕರ್ತನು ನಿನಗಾಗಿ ಅದ್ಭುತವನ್ನ ಮಾಡುವುದು ನಿಶ್ಚಯವಾಗಿ. ಕೀರ್ತನೆ 77 ಅದರ 14ನೇ ವಾಕ್ಯ ಹೇಳುತ್ತೆ, ನೀನು ಅದ್ಭುತಗಳನ್ನ ಮಾಡುವ ದೇವರಾಗಿದ್ದಿ, ನಿನ್ನ ಬಲವನ್ನ ಜನರಲ್ಲಿ ತೋರಿಸುತ್ತಿ ಎಂಬುದಾಗಿ. ಹೌದು ಪ್ರಿಯರೇ, ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡಲು ಶಕ್ತನಾಗಿರುವ ದೇವರು ನಿನ್ನ ಪ್ರಾರ್ಥನೆಯನ್ನ ಕೇಳಿ ಸದುತ್ತರವನ್ನ ಕೊಡಲು ಶಕ್ತನಾಗಿದ್ದಾನೆ. 77ನೇ ಕೀರ್ತನೆ ಆಸಾಫನು ಬರೆದಂತಹ ಕೀರ್ತನೆಯಾಗಿದೆ. ಈ ಆಸಾಫನು ದೇವರ ಸೇವೆ ಮಾಡುವಂತವನಾಗಿದ್ದ, ಆರಾಧನೆಯನ್ನ ಮಾಡುವವನಾಗಿದ್ದ, ಒಳ್ಳೆ ಹಾಡುಗಾರನಾಗಿದ್ದ. ಆಲಯದಲ್ಲಿ ಈತನ ಜೀವಿತದಲ್ಲಿ ಕಷ್ಟಕರವಾದಂತಹ ಸಮಯ ಬಂತು. 77ನೇ ಕೀರ್ತನೆಗೆ ಓದಿ ನೋಡಿದೆ, ಆತನು ಅಳುವಂತ ಒಂದು ಕೀರ್ತನೆಯಾಗಿದೆ, ಆತನು ನಿದ್ದೆ ಬರದಂತ ಕೀರ್ತನೆಯಾಗಿದೆ, ಕಷ್ಟದಲ್ಲಿ ಕೂಗುವ ಒಂದು ಕೀರ್ತನೆಯಾಗಿದೆ. ಅನೇಕ ಪ್ರಶ್ನೆಗಳು ತನ್ನ ಹೃದಯದಲ್ಲಿ ಉದ್ಭವಿಸಿ, ದೇವರು ಯಾತಕ್ಕಾಗಿ ನನ್ನ ಪ್ರಾರ್ಥನೆಯನ್ನ ಕೇಳುತ್ತಿಲ್ಲ, ನನ್ನನ್ನ ಕಷ್ಟದಲ್ಲಿ ಯಾತಕ್ಕಾಗಿ ದೇವರು ಬಿಟ್ಟಿದ್ದಾರೆ ಎಂಬುದಾಗಿ ಪ್ರಶ್ನಿಸುವಂತ ಒಂದು ಕೀರ್ತನೆಯಾಗಿದೆ. ಅದರ ಮಧ್ಯದಲ್ಲಿ 14ನೇ ವಾಕ್ಯ ಹೇಳ್ತದೆ, ಕರ್ತನು ಅದ್ಭುತಗಳನ್ನ ಮಾಡುವ ದೇವರಾಗಿದ್ದಾನೆ. ಪ್ರಿಯರೇ, ಈ ತಿಂಗಳು ನಿನ್ನ ಜೀವಿತದಲ್ಲಿ ಈ ಪ್ರಕಾರವಾಗಿರುವಂತಹ ಅನುಭವಗಳಲ್ಲಿ ನಿನ್ನ ಹಾದು ಹೋಗಿರುವುದಾದರೆ, ಕಳೆದ ತಿಂಗಳುಗಳು ನಿನ್ನ ಜೀವಿತದಲ್ಲಿ ಕಣ್ಣೀರಿನ ದಿನಗಳಾಗಿರುವುದಾದರೆ, ನಿಶ್ಚಯವಾಗಿ ದೇವರು ಹೇಳ್ತಾ ಇದ್ದಾನೆ, ನಿನಗಾಗಿ ಅದ್ಭುತಗಳನ್ನ ಕರ್ತನು ಮಾಡುವವನ. ಗಮನಿಸಲಿ, 14ನೇ ವಾಕ್ಯದಲ್ಲಿ ಕರ್ತನು ತನ್ನ ಬಲವನ್ನ ಜನರ ಮಧ್ಯದಲ್ಲಿ ಪ್ರಚಾರಪಡಿಸುತ್ತೀರಿ, ಇಲ್ಲ ಜನರ ಮಧ್ಯದಲ್ಲಿ ಪ್ರಕಟಪಡಿಸುತ್ತೀರಿ ಎಂಬುದಾಗಿ. ಹೌದು, ನಿಮ್ಮನ್ನ ನೋಡುವ ಜನರು, ನಿಮ್ಮನ್ನ ಹೀಯಾಳಿಸುವಂತ ಜನರು, ನಿಮ್ಮ ಗತಿ ಏನಾಗುತ್ತದೆ ಎಂಬುದಾಗಿ ಚಿಂತಿಸುವ ಜನರ ಮಧ್ಯದಲ್ಲಿ ಕರ್ತನು ತನ್ನ ಬಲವನ್ನ ಪ್ರಕಟಿಸುವವನಾಗಿದೆ. ಕರ್ತನನ್ನು ನಂಬಿರಿ, ಅದ್ಭುತಗಳ ದಿನವು ಆರಂಭವಾಗಿದೆ. ಕರ್ತನನ್ನು ಆಶ್ರಯಿಸಿರಿ, ಆತನು ನಿಮ್ಮನ್ನ ಕೈ ಬಿಡುವುದಿಲ್ಲ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.